We're traveling out of station today. If you can see the time, yeah, so it's just 2:30. And ನಿಮಗೂ ತೋರಿಸ್ತೀನಿ ಹೇಗಿದೆ ಒಳಗಡೆ ಆಂಬಿಯನ್ಸ್ ಅಂತ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ವಿಸಿಟಿಂಗ್ ಹೋಟೆಲ್ ತಾಜ್. ಐ ಆಮ್ ಸೋ ಎಕ್ಸೈಟೆಡ್. ಲೆಟ್ಸ್ ಗೆಟ್ ಇನ್. We have Ish and Natasha. Hello. Hi. So I just started shopping in Colaba. ಸಂಜೆ ಆಗ್ತದೆ, ನನಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ. Hey guys, good morning. Welcome back to Arpal Kannada Vlogs. ನಾನು ಪಲ್ಲವಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ, ಕ್ಷೇಮವಾಗಿದ್ದೀರಾ ಅಂತ. ಸೊ ಇವತ್ತು ಬೆಳಗ್ಗೆನೇ ಎದ್ದು ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಇದು ಅರ್ಪಿತ್ಗೆ ಅಂತ ಬ್ಲ್ಯಾಕ್ ಕಾಫಿ ಮಾಡಿದ್ದೀನಿ. The thing is, we are traveling out of station today. If you can see the time, yeah, ಸೊ ಇಟ್ಸ್ ಜಸ್ಟ್ 2:30. ನಾನಂತ ಅರೌಂಡ್ 1:30 ಎಲ್ಲ ಎದ್ದು ಸ್ನಾನ ಮಾಡಿ ರೆಡಿ ಆದ, ಇಲ್ಲಾಂದರೆ ಫ್ರೆಶ್ನೆಸ್ ಇರಲ್ಲ ಅಂತ. ಸೊ ಅರ್ಪಿತ್ನೂ ಕೂಡ ಎಬ್ಸಿ ಅವರು ರೆಡಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಕಾಫಿ ಮಾಡಿದೆ. ಸೊ ಇನ್ನೇನು ಕಾಫಿ ಕುಡ್ಕೊಂಡು ನಾವು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀವಿ. ಏರ್ಪೋರ್ಟ್ಗೆ ಹೋಗೋದಿದೆ ನಮಗೆ. ಅಲ್ಲಿಂದ ಒಂದು ಟೇಕ್ ಆಫ್ ಟೈಮ್ ಅರೌಂಡ್ 5:36 ಹಂಗಿದೆ. ಐ ಲೆಟ್ ಯು ನೋ ಗೈಸ್ ವೇರ್ ವಿ ಆರ್ ಟ್ರಾವೆಲಿಂಗ್ ನಾವ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಫಾಲೋ ಮೀ. ಬಾಯ್. ಮುಗಿಸಿ ಬಂದ್ವಿ ನಾವು. ಲಾಂಚ್ಗೆ ಹೋಗ್ತಾ ಇದ್ವಿ, ಏನಾದರೂ ತಿನ್ನೋಣ ಅಂತ ಹಸುವಾಗ್ತಿದೆ. ಆ್ಯಂಡ್ ಟೈಮ್ ಬಂದು 5 o'clock, 6 o'clock ಇದೆ ನಮ್ಮದು ಡಿಪಾರ್ಚರ್. ಸೊ ವಿ ಹ್ಯಾವ್ ಸಮ್ ಟೈಮ್ ಟು ಈಟ್ ಸಮ್ ಟೈಮ್ ಕ್ವಿಕ್ಲಿ. ಸೊ ಗೈಸ್ ಇವಾಗ ಬೋರ್ಡಿಂಗ್ ಟೈಮ್ ಆಗಿದೆ. ಸೊ ನಮ್ಮದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಿಲೇ ಆಯಿತು. ಆ್ಯಕ್ಚುಲಿ ಐ ಫಾರ್ಗಾಟ್ ಮೈ ಆಧಾರ್ ಕಾರ್ಡ್. ಸೊ ಬೆಳಗ್ಗೆ ಟ್ರಾವೆಲ್ ಮಾಡೋದೇ ಕಷ್ಟ, ಅದೆಲ್ಲ ನೆನ್ಪಿಟ್ಕೊಳ್ಳೋದು ಇನ್ನೂ ಕಷ್ಟ. Hey guys, so we have reached now in Mumbai, Mayanagari. ಸೊ ಇವತ್ತಿನ ನಮ್ಮ ದಿನನ ಶುರು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಬೇಗನೆ ಹೊರಟು ಬೇಗನೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ಇವಾಗ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ ಹೋಗಿ ಹೋಟೆಲ್ಗೆ ಚೆಕ್-ಇನ್ ಆಗೋಣ ಅಂತ. ಸೊ ಚೆಕ್-ಇನ್ ಆದಮೇಲೆ ನಮಗೆ ಒಂದಷ್ಟು ಪ್ಲ್ಯಾನ್ಸ್ ಇದೆ ಇವತ್ತು ಮುಂಬೈನಲ್ಲಿ ಓಡಾಡೋದಕ್ಕೆ. ಮತ್ತೊಂದಷ್ಟು ಸರ್ಪ್ರೈಸಸ್ ಪ್ಲ್ಯಾನ್ ಮಾಡಿದ್ದೀನಿ ನಾನು ಅರ್ಪಿತ್ಗೆ. ಏನಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಗೆಟ್ ಇನ್. ಟಯರ್ಡ್ ಆಗಿತ್ತು, ಬೇಗ ಎದ್ದಿದ್ದರಿಂದ ನಿದ್ರೆ ಇರಲಿಲ್ಲ ಸರಿಯಾಗಿ. ಹಾಗಾಗಿ ಮಲಗಿಬಿಟ್ಟು ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಾದರೂ ಲಂಚ್ ಎಲ್ಲ ಮಾಡಿ ಹೊರಟಿದ್ದೀವಿ ಇವಾಗ ಆಚೆ ರೆಡಿಯಾಗಿ. ಬಿಕಾಸ್ ನಾವು ಹೊರಗಡೆ ಒಂದಷ್ಟು ಪ್ಲೇಸಸ್ ಕವರ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಜೊತೆಗೆ ನನ್ನ ಫ್ರೆಂಡ್ನ ಕೂಡ ಮೀಟ್ ಮಾಡೋದಿದೆ. ಶೀ ಈಸ್ ಇನ್ ಕೊಲಾಬಾ ರೈಟ್ ನಾವು. ಸೊ ನಾನು ಆ್ಯಂಡ್ ಅರ್ಪಿತ್ ಕೂಡ ಕೊಲಾಬಾಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದಷ್ಟು ಪ್ಲೇಸಸ್ ಇದೆ, ಅಂದರೆ ಗೇಟ್ ವೇ ಆಫ್ ಇಂಡಿಯಾ ಇದೆ, ಹೋಟೆಲ್ ತಾಜ್ ಇದೆ, ಆ್ಯಂಡ್ ಕೊಲಾಬಾದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋ ಪ್ಲ್ಯಾನ್ಸ್ ಕೂಡ ಇದೆ. ನಾನು ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ. ಗೈಸ್ ಇವಾಗ ನಾವೇನು ಕೊಲಾಬಾಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸರ್ಪ್ರೈಸ್ ಕೂಡ ಇದೆ ಅರ್ಪಿತ್ಗೆ. ನಾನು ಪ್ಲ್ಯಾನ್ ಮಾಡಿದ್ದೀನಿ. ಹಿ ಡಸಂಟ್ ನೋ ವಾಟ್ ಈಸ್ ದ್ಯಾಟ್. ಐ ಶೋ ಯು ಗೈಸ್ ವಾಟ್ ಈಸ್ दैट. ಸೊ वी आर इन कैब नाउ. क्यों मुझे रिकॉर्ड करना है. आप आपका फ़ोन से इनू को कॉल करके पूछो क्या कर रही है. इनफैक्ट इनू इज़ अलोन नाउ एट होम. मेरे में बैटरी नहीं है. फ़ोन ऑफ है. एक चीज़ करते सी एक चीज़ करते, आपका फ़ोन को ना मुंबई समुद्र में फेंक के चलते हैं. क्यों? इतना पुराना फ़ोन है. हाँ बस अभी कुछ ही साल हुए हैं. मतलब कितना साल? कुछ ही साल मतलब वो नहीं बताना है. और कितना साल आगे चलाने का प्लान है? 2 साल चला लो. See, whenever I need it for something, I take it. बैटरी ऑफ ಆಗಿರುತ್ತೆ, ಇಲ್ಲ ಹ್ಯಾಂಗ್ ಆಗುತ್ತೆ, बट स्टिल he is managing. अभी हम गेटवे ऑफ इंडिया जा रहे हैं ना. हाँ. वहाँ हमको किसी से मिलना है. किससे? Someone. कौन someone? You will get to know. मैं जानता हूँ उसे. You haven't met, but you know the person name. नेम हाँ. तो मुझे बहुतों के पता होंगे. तो मुझे मोदी जी का भी पता है. just guess whom you can meet in Mumbai. कोई फिल्म एक्टर सलमान भाई. और क्या मिलवाना ही है तो सलमान भाई से मिलवा दो. ನೀವೀಗ ನೋಡ್ತಾ ಇರೋದು ಐಕಾನಿಕ್ ತಾಜ್ ಹೋಟೆಲ್. ನನ್ನ ಫ್ರೆಂಡ್ಸ್ ಇಲ್ಲೇ ಒಳಗಡೆ ವೇಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮೀಟ್ ಮಾಡಬೇಕು. ಆ್ಯಂಡ್ ನಿಮಗೂ ತೋರಿಸ್ತೀನಿ ಹೇಗಿದೆ ಒಳಗಡೆ ಆಂಬಿಯನ್ಸ್ ಅಂತ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ವಿಸಿಟಿಂಗ್ ಹೋಟೆಲ್ ತಾಜ್. ಐ ಆಮ್ ಸೋ ಎಕ್ಸೈಟೆಡ್. ಲೆಟ್ಸ್ ಗೆಟ್ ಇನ್.
have Ish and Natasha. Hello. So they live in California. They are in India for some time for the holidays. We reached India on the 15th of December, so almost like 10 plus days ago. So we've enjoyed ourselves. It's been 10 days, Yeah. give or take. Yeah, basically they are from Mumbai only, so it's not new to them. We are asking them to suggest some good place for us to eat and explore and stuff. So they know more than us, in fact. So Yeah, so we're being tourists together. That's what it is, you know. So suggestion, what are suggestions? First, Alright. we've already come to like Colaba area, so we've seen Gateway. We're in the Taj Hotel right now, so that's also an iconic place. Another recommendation is to go to Takers for thali, as well Bhuleshwar, Zaveri Bazaar for gold and jewelry shopping. Colaba for some more shopping. What else? Bandra as well. Yeah, for clubbing. For You can clubbing, go yeah. to Gateway of India right there, as you see from the window over there. You know, it's a good place to go visit. yeah, we really had this nice view having lunch over here. Yeah, and some nice drinks as well, which are already finished, but Great meal. Yeah. Nothing left of it. But Yeah. yeah, anyways, it's been great. You know, It's it's like nice. feels It's- like you're back home. it's nostalgic, but also like there's so much new things happening. So we're doing new things, but also old things, and doing it together also this time. So it's nice to do that and have that experience as well. What is that change you can see compared to last time? Mumbai has changed this time. More construction. Lot more construction, lot more pollution. More pollution. Like more restaurants, you know, more restaurants. It's Yeah. getting, you know, I More would say restaurants, but also more disciplined. Cities changing, you Yeah, know, it's cities growing. changing. Population is increasing, I would say. got to meet more new people. Yeah, So meeting it's- some new folks. Yeah. But still, Mumbai is Mumbai. You know, it doesn't change a lot. Yeah. It's It still is the what same. it is, and it's good the way it is. Yeah. Yeah, it's really nice meeting you Yeah, guys. same here. It's a pleasure meeting you guys. You know. Yeah. And great lunch. Out of all like coworkers, I meet the one that's the farthest away. So it's good. Good to see good that. that we could do that. Yeah. And excited to be part of your blog or vlog, not vlog. Sorry, get Yeah. that right. You know, yeah, it's fun. Yeah, good stuff. So the lunch was good here, right? The food was good, and the ambience is really, really pleasant. Ambience तो सही में बहुत अच्छा है मुझे काफ़ी अच्छा लगा बहुत अच्छा ट्री बनाया हुआ उन्होंने Christmas tree. And most of the Mumbai is like decorated for Christmas. It's looking really beautiful. You will notice this is very cute decoration. I can say this is lovely. Here's a brand new phone Phone, yeah. iPhone 15. It's for me. for better vlogging videos. The more clear So we can videos. get better. Yeah. 4K. More cinematic views now. The channel is going 8K from now on. ಹೋಟೆಲ್ ತಾಜ್ ಮುಂದೆ ನೀವು ನೋಡ್ತಾ ಇರೋದು ದ ಗೇಟ್ ವೇ ಆಫ್ ಇಂಡಿಯಾ. ಇದು ಇನಾಗ್ರೇಟ್ ಆಗಿದ್ದು 1924 ಆ್ಯಂಡ್ ಈ ವರ್ಷ ಇದು 100 ಇಯರ್ಸ್ನ ಕಂಪ್ಲೀಟ್ ಮಾಡ್ತಾ ಇದೆ 2024. ನಮ್ಮದು ಐಟರ್ನರಿ ಪ್ಲಾನ್ ಏನಿದೆ 3-4 ಡೇಸ್ಗೆ. ಅದರಲ್ಲಿ ಟುಡೇ ದ ಪ್ಲಾನ್ ವಾಸ್ ಟು ಮೀಟ್ ನತಾಶಾ ಹಿಯರ್ ಇನ್ ದ ತಾಜ್ ಪ್ಯಾಲೇಸ್ ಹೋಟೆಲ್. ಇದಾದಮೇಲೆ ನಮಗೆ ಕೊಲಾಬಾಗ್ ಹೋಗೋ ಪ್ಲಾನ್ ಇದೆ ಶಾಪಿಂಗ್ಗೆ. ಬೇಗ ಹೋಗೋಣ ಅಂದ್ಕೊಂಡ್ವಿ, ಬಟ್ ಹಾಗೆ ಮಾತಾಡ್ತಾ ಸ್ವಲ್ಪ ಟೈಮ್ ಆಗೋಯ್ತು, ಸಂಜೆ ಆಗೋಗಿದೆ. ಬಟ್ ಸ್ಟಿಲ್ ಓಕೆ, ಮಾರ್ಕೆಟ್ ನೈಟ್ವರೆಗೂ ಓಪನ್ ಇರುತ್ತೆ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕೊಲಾಬಾ ಮಾರ್ಕೆಟ್ ನಾವು. ಇಲ್ಲಿಂದ ದ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲಿಂದ ಒಂದು 800 ಮೀಟರ್ಸ್ ಇದೆ. ಸೊ ವಿ ಆರ್ ಗೋಯಿಂಗ್ ಬೈ ವಾಕ್ ಓನ್ಲಿ. ಕಮ್ ವಾಕ್ ವಿತ್ ಮೀ. ಈ ಸ್ಟ್ರೀಟ್ನ ನೀವು ನೋಡ್ತಾ ಇರ್ಬೋದು, ಎಲ್ಲ ಒಂದು ಹಳೆ ಬಿಲ್ಡಿಂಗ್ಸ್ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ಪೂರ್ತಿ ಕೊಲಾಬಾ. ಎಕ್ಸ್ಪ್ಲೋರಿಂಗ್, ಇಟ್ಸ್ ಕೈಂಡ್ ಆಫ್ ಫನ್ ಆ್ಯಂಡ್ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲ ಕಡೆ ಡೆಕೋರೇಷನ್, ತುಂಬ ಜನ, ಕ್ರೌಡ್ ಇದೆ, ಬಟ್ ಸ್ಟಿಲ್ ಇಟ್ ಲುಕ್ಸ್ ಹ್ಯಾಪನಿಂಗ್ ಆ್ಯಂಡ್ ಐ ಆಮ್ ರಿಯಲಿ ಲೈಕಿಂಗ್ ಇಟ್. I just started shopping in Colaba. ಸಂಜೆ ಆಗ್ತಿದೆ, ನನಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಶಾಪ್ ವೇರ್ ಐ ಗಾಟ್ ಟು ಸಿ ಸಮ್ ಕಾಟ್ ಸೆಟ್. ಸೊ ಕಾಟನ್ ಇದೆ, ಚೆನ್ನಾಗಿದೆ ಪ್ರಿಂಟ್ ಎಲ್ಲ. ಆ್ಯಂಡ್ ದೇ ಆರ್ ಕೋಟಿಂಗ್ ಅರೌಂಡ್ 750 ಫಾರ್ ದಿಸ್. ನೋಡೋಣ, ಇನ್ನು ಮುಂದೆ ಹೋಗಿ ತುಂಬ ಶಾಪ್ ಇದೆ. ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಐ ಜಸ್ಟ್ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್, ಸಿ ಮೋರ್ ಸ್ಟಫ್ ಆ್ಯಂಡ್ ದೆನ್ ಬೈ. ಕೊಲಾಬಾ ಕಾಸ್ವೇ ಈಸ್ ಇನ್ ಸೌತ್ ಆಫ್ ಬಾಂಬೆ. ಈ ಏರಿಯಾ ಸ್ಟ್ರೀಟ್ ಶಾಪಿಂಗ್ಗೆ ತುಂಬಾ ಫೇಮಸ್. ನೀವಿಲ್ಲಿ ಕ್ಲೋತ್ಸ್, ಹ್ಯಾಂಡ್ ಬ್ಯಾಗ್, ಶೂಸ್, ಅಸೆಸರೀಸ್, ಜ್ಯುವೆಲ್ರಿ ಎಲ್ಲ ಶಾಪಿಂಗ್ ಮಾಡ್ಬೋದು. ಹುಡುಗಿರಿಗೆ ತುಂಬಾ ಇಷ್ಟ ಆಗುತ್ತೆ. ಕರೆಂಟ್ ಫ್ಯಾಷನ್ ಆ್ಯಂಡ್ ಟ್ರೆಂಡಲ್ಲಿ ಇರೋ ಎಲ್ಲ ಐಟಮ್ಸ್ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಾಗೆಯೇ ಇಲ್ಲಿನ ಕೆಫೆ ಆ್ಯಂಡ್ ನೈಟ್ ಲೈಫ್ ಕೂಡ ಫೇಮಸ್. ನಾವು ಈ ಏರಿಯಾನ ಎಕ್ಸ್ಪ್ಲೋರ್ ಮಾಡೋ ಪ್ಲಾನ್ ಇದೆ. ಆ್ಯಂಡ್ ಒಂದು ಸ್ಪೆಷಲ್ ಕೆಫೆ ಇದೆ, ಅಲ್ಲಿ ಡಿನ್ನರ್ ಮಾಡೋಕೆ ಹೋಗ್ತಾ ಇದ್ದೀವಿ. ನಾವು ನಿಮಗೆ ತೋರಿಸ್ತೀವಿ. ಕೀಪ್ ವಾಚಿಂಗ್. कितने का ये सब? 8 to 50. ನೀವು ಇಲ್ಲಿಗೆ ಬರ್ತಿದ್ದೀರಾ ಅಂತ ಅಂದರೆ ಬಾರ್ಗೇನ್ ಮಾಡಬೇಕು. ಇಲ್ಲ ಅವ್ರು ಹೇಳ್ದಷ್ಟೇ ಜಾಸ್ತಿ ಹೇಳ್ತಾರೆ ಇನ್ಫ್ಯಾಕ್ಟ್.
So Bhaiya finally agreed for my coat. So I'm buying these 2 pants. These are Ivilai bracelets. Earrings collection is really nice here. All pretty designs. ये देखो How do I see? कैमरा में दिखाओगे पे? वो तुम्हारा फोन दो. ನನಗೆ ಈ ಒಂದು ಇಯರಿಂಗ್ ಶಾಪಲ್ಲಿ ಕಲೆಕ್ಷನ್ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಒಂದಷ್ಟು ಇಯರಿಂಗ್ಸ್ನ ತೊಗೊಂಡೆ. ಸೊ ಇದು 2 ಪೇರ್ ಇದೆ ಇವಾಗ ಇಲ್ಲಿ. ಆ್ಯಂಡ್ ಇಲ್ಲಿ ಭಯ್ಯ ಪ್ಯಾಕ್ ಮಾಡ್ತಾ ಇದ್ದಾರೆ. ಹಿ ಗೇವ್ ಮಿ ಅ ವೆರಿ ಗುಡ್ ಡಿಸ್ಕೌಂಟ್ ಆಲ್ಸೋ. ಸಿ ಹೌ ಪ್ರಿಟಿ ದೀಸ್ ಇಯರಿಂಗ್ಸ್ ಆರ್. ಐ ಆಮ್ ಲೈಕಿಂಗ್ ಇಟ್ ಅ ಲಾಟ್. ಆ್ಯಂಡ್ ಐ ಬಾಟ್ ಆಲ್ ದೀಸ್ ಫಾರ್ 1200. So yeah, it's worth the money. The collection is good. Color is nice and it suits me really well. अर्पित पॉकेट के कतरी. कलर इज रियली प्रिटी. कितने का है भैया? ये शू भी दिखा देना. ये कितने का? 650 का. देखो फिर. ವಿ ಆರ್ ಅಟ್ ಲಿಯೋಪಾಲ್ಡ್ ಕೆಫೆ ನಾವು 2008 ಅಲ್ಲಿ ಮುಂಬೈ ಅಟ್ಯಾಕ್ ಆಗಿತ್ತಲ್ಲ 26 ನವೆಂಬರ್, ಅದರಲ್ಲಿ ಈ ಕೆಫೆ ಕೂಡ ಒಂದು 10ಕ್ಕೂ ಹೆಚ್ಚು ಜನ ಇಂಜೂರ್ಡ್ ಆಗಿದ್ರು. ಇವತ್ತಿಗೂ ಕೂಡ ಬುಲೆಟ್ ಶಾಟ್ಸ್ ವಾಲೆಲ್ಲ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ವಿ ಹ್ಯಾಡ್ ಪಾಸ್ತಾ ವಿಚ್ ಇಸ್ ರಿಯಲಿ ಟೇಸ್ಟಿ ಆ್ಯಂಡ್ ಮುಂಬೈ ಇಸ್ ಲುಕಿಂಗ್ ಮೋರ್ ಎನರ್ಜೆಟಿಕ್ ಆ್ಯಂಡ್ ವೈಬ್ರೆಂಟ್ ಆಫ್ಟರ್ ದ ಸನ್ಸೆಟ್. ವಾಪಸ್ ಬಂದ್ವಿ ರೂಮ್ಗೆ. ಇಟ್ ವಾಸ್ ಅ ಬ್ಯುಸಿ ಡೇ. ಚೆನ್ನಾಗಿತ್ತು ಒಂಥರ. ಮುಂಬೈನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ವಿರ್ ಎಂಜಾಯಿಂಗ್ ಮುಂಬೈಸ್ ವಡಾ ಪಾವ್ ಎವ್ರಿಥಿಂಗ್. ಫೈನ್. ಆ್ಯಂಡ್ I am so tired, so we are going to sleep now. ಬಿಫೋರ್ ಯು ಸ್ಲೀಪ್ ಓಪನ್ ಮಾಡಿ. You open, no? क्यों मैं क्यों ओपन करूं? Because तुम्हारी फ्रेंड लाई है यूएस से. वो मेरे लिए नहीं है, हाँ आपके लिए है. मेरे लिए है. हाँ. बट तुमने तो कहा था कि तुम्हारे लिए है. ऐसे बोलना पड़ती है सरप्राइज देने के लिए. लेकिन तुम्हारा तो तुम कह रही थी टूट गया, इसलिए तुम्हें चेंज करवाना है उसका स्क्रीन. मेरा ठीक है, चल रहा है. ये आपके लिए है. ओ मेरे लिए है. मेरा क्यू टू का बर्थडे नेक्स्ट मंथ, सो एडवांस गिफ्ट. Thank you. सो एनीवेज नताशा आ रही थी यूएस से, तो उन्होंने बताया आ रहा हूँ मैं मुंबई में. हाँ. हमको भी प्लान थे मुंबई घूमने आना. हाँ, तो मैंने कहा कि फोन ले आना. तो तुमने मुंबई आने का प्लान इसलिए बनाया क्योंकि फोन ना, आ रहा ना, था ना. या? हाँ, उसके पहले हमारा मुंबई का टिकट बुक हो चुकी थी. बाद में पता चला कि वो भी मुंबई आ रही है. बट मेरा तो फोन अभी ऑलमोस्ट बिल्कुल सही है. देखो कितना अच्छा फोन है ये. देखो गाइस, नोडी फोन. बताओ विच मॉडल इज दिस? आईफोन 7. अभी मैंने दिया है वो फोन. कौन सा है? देखा भी नहीं. बताओ. 15 प्रो. See? 15 प्रो है ये. 15 मॉडल आई है. ही स्टिल यूजिंग द 7th one. क्योंकि अभी भी वर्क कर रहा है. And color also, guess which color I have ordered for you. There were 4 White. option. White. Let's see. इसमें लिखा है. Ah. Let's see. I hope he will like it. बनी unboxing ಮಾಡಿ ನೋಡೋಣ. iPhone 15 White Titanium 256 GB. तो चलिए शुरू करते हैं अब इसकी अनबॉक्सिंग. Why you are laughing? Yay! Woohoo! New phone. The titanium body ना? It's a titanium body. कलर ऑलमोस्ट सिमिलर लाइक योर ओल्ड फोन ओनली ना. नहीं, ये वाइट है, वो थोड़ा ग्रेइश थी ना. वो कहाँ की मेरा बेचारा फोन. ये देखो. सी कितना पुराना हो चुकी. स्क्रैच ಎಲ್ಲ ನೋಡಿ ಇಲ್ಲಿ. आहा, now look at this. और इसमें ई सिम का अच्छा तुमने इंडिया से नहीं मंगाया ना, तो आई थिंक यूएस वाले में सिर्फ ई सिम का कॉन्सेप्ट है. इसमें फिजिकल सिम नहीं पड़ेगा. बट पता है मैंने वो भी चेक किया. इट्स इजी ओनली. यू जस्ट सेंड देम अ मैसेज, दे विल प्रोवाइड यू द ई सिम. दे विल कन्वर्ट. हाँ,
So that I need to do. Let me switch it on, guys. ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಒಂದಷ್ಟು ನಾಳೆ ಪ್ಲಾನ್ ಇದೆ. ಬಾಂಬೆನಲ್ಲಿ ನಾವು ಒಂದಷ್ಟು ಪ್ಲೇಸಸ್ನ ವಿಸಿಟ್ ಮಾಡಕ್ಕೆ ನಾಳೆ ಕೂಡ ಹೋಗ್ತಾ ಇದ್ವಿ. ಅಲ್ಲಿಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಗುಡ್ ನೈಟ್, ಬಾಯ್.